ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾಗಿರೋಂತಹ ಒಂದು ಅಡುಗೆ ಮಾಡ್ತಾಯಿದ್ದೀವಿ, ಸಿಹಿ ಅಡುಗೆ. ಅದು ಗಿಣ್ಣು. ನಮ್ಮ ಹಳ್ಳಿ ಕಡೆಗೆಲ್ಲ ಈ ಗಿಣ್ಣು ಹಾಲನ್ನು ಒಂದು 8 ದಿವಸ ಕರು ಹಾಕಿದ ಮೇಲೆ 8 ದಿವಸ ಶೇಖರಣೆ ಮಾಡಿಬಿಟ್ಟು ಅದನ್ನು ಗಿಣ್ಣು ಮಾಡ್ತಾರೆ. ವಿಶೇಷವಾಗಿ ಅದನ್ನು ಹುಳಿಗಿಣ್ಣ ಅಂತ ಕರೀತಾರೆ. ಅದನ್ನು ಸ್ವಲ್ಪ ಹುಳಿ ಮುಂದಾಗಿ ಮಾಡ್ತಾರೆ. ರುಚಿ ಅಂತಂದರೂ ಅಷ್ಟು ಸೂಪರಾಗಿರುತ್ತೆ ರುಚಿ. ಅದು ಹೊಸ್ದಾಗಿದೇನು ಹುಳಿ ಹುಳಿ ಥರ ಇದೆಯಲ್ಲ ಅಂತ ಹೊಸ್ದಾಗಿ ತಿನ್ನೋರ್ಗೆ ಅನ್ನಿಸ್ಬೋದು. ಅದು ಮಾಡಿದ್ರೆ ಅದೇ ಥರ ಗಿಣ್ಣನೇ ತಿನ್ನಬೇಕು ಅನಿಸುತ್ತೆ. ಅಷ್ಟು ಪೌಷ್ಟಿಕಾಂಶ ಮತ್ತು ಅತಿ ಹೆಚ್ಚಿನ ರುಚಿ ಕೊಡುವಂತಹ ಇದು ಗಿಣ್ಣು. ಮತ್ತು ಹಳ್ಳಿ ಕಡೆಗೆ ಏನು ವಿಶೇಷ ಅಂತಂದರೆ, ಕರು ಹಾಕಿದ ಮೇಲೆ ಗಿಣ್ಣದ ಹಾಲನ್ನು ಒಂದು ದೇವರಿಗೆ ಕೊಟ್ಬಿಟ್ಟು ಆಮೇಲೆ ಯಾರಾದರೂ ಕೇಳಿದ್ರೆ ಅದನ್ನು ಫ್ರೀಯಾಗಿ ಕೊಡ್ತಾರೆ, ದುಡ್ಡು ಇಸ್ಕೊಳಲ್ಲ. ಹಂಗಾಗಿ ಈ ಗಿಣ್ಣದ ಹಾಲನ್ನು ನಾವು ಕೇಳಿ ಪಡ್ಕೋಬೇಕು. ಎಲ್ಲರೂ ಕರು ಹಾಕಿದರೆ ಗಿಣ್ಣದ ಹಾಲು ಕೊಡ್ತೀರಾ ಅಂತ ಕೇಳಬೇಕು. ಆದರೆ ದುಡ್ಡು ಇಸ್ಕೊಳಲ್ಲ, ಫ್ರೀಯಾಗಿ ಕೊಡ್ತಾರೆ. ಒಂದು 4 ಲೀಟ್ರ್ ಹಾಲಿದೆ. ಇದೊಂದು 2 ದಿವಸದ್ದು ಹಾಲಿದು. ಈ ಥರ ಇರುತ್ತೆ ನೋಡಿ, ಹಿಂಗೆ ಇರುತ್ತೆ. ಗಿಣ್ಣದ ಹಾಲು ಅಂದರೆ ಹಿಂಗಿರುತ್ತೆ. ಅವಾಗ ಕರೆದಿರೋ ಹಾಲಲ್ಲ ಇದು, ಕಲೆಕ್ಟ್ ಮಾಡಿರೋ ಹಾಲು. 2 ದಿವಸದಿಂದ ಕಲೆಕ್ಟ್ ಮಾಡಿರೋ ಹಾಲು. 4 ಲೀಟ್ರ್ ಹಾಲಿದೆ ಇದು. ಎಷ್ಟು ಪೌಷ್ಟಿಕಾಂಶ ಇದೆ ಅಂದರೆ ತುಂಬಾ ಪೌಷ್ಟಿಕಾಂಶ ಮತ್ತು ಅಪರೂಪವಾಗಿ ಸಿಗೋವಂತಹ ಗಿಣ್ಣನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಕೇಳಿದಾರಾಗಲಿ ಇಸ್ಕೋಬೇಕು ಇದನ್ನು. ನಮಗೂ ಈ ಗಿಣ್ಣದಲ್ಲನ್ನು ಹಂಗೆ ಫ್ರೀಯಾಗಿ ಇಷ್ಟನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದ ಹೇಳುತ್ತಾ ಈ ಅಡುಗೆನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡಿ ಒಂದು ಲೈಕು ಕಮೆಂಟು ಕೊಡಿ ಅಂತ ಹೇಳುತ್ತಾ, ನೀವು ಲೈಕು ಕಮೆಂಟು ಕೊಟ್ಟರೆ ನಮಗೂ ಒಂದು ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ಒಂದು ವಿಶೇಷವಾಗಿರೋಂಥ ಅಡುಗೆ ತಿಂಡಿಗಳನ್ನ ಮಾಡಿ ನಾವು ವಿಡಿಯೋಕ್ಕೆ ಹಾಕ್ತೀವಿ. ನೋಡಿಬಿಟ್ಟು ನಮಗೊಂದು ಪ್ರೋತ್ಸಾಹ ಕೊಡಿ ಅಂತ ಹೇಳುತ್ತಾ ಈ ಅಡುಗೆನ ಪ್ರಾರಂಭಿಸೋಣ. ನೋಡಿ, ಈ ಥರ ಇರೋ ಹಾಲು ಇದನ್ನು ಇನ್ನೂ ಜಾಸ್ತಿ ಮಾಡಿಬಿಡ್ತಾರೆ. 8 ದಿವಸ ತನಕ ಕೂಡ ಹಾಕಿರೋ ಹಾಲು ಇನ್ನೂ ಗಟ್ಟಿ ಮೊಸರು ಥರನೇ ಇರುತ್ತದು. ಅದೇನೋ ಇವಾಗ ಮೊದಲು ಕಾಲದಿಂದ ಅದೇ ಥರ ಗಿಣ್ಣ ಮಾಡ್ತಾಯಿದ್ದಾರೆ ನಮ್ಮ ಸೈಡೆಲ್ಲ. ಇದು 2 ದಿವಸದ್ದಿದು ಗಿಣ್ಣದ ಹಾಲು. ಅದನ್ನೇ ಈಗ ಒಂದು ದೊಡ್ಡ ಪಾತ್ರೆಗೆ ದಪ್ಪ ತಳ ಇರೋಂಥ ಪಾತ್ರೆಯಲ್ಲೇ ಮಾಡಬೇಕು. ಯಾಕೆಂದರೆ ತಲೆ ಹಿಡಿಯುತ್ತೆ. ನೋಡ್ರಿ, ಇದಕ್ಕೆ ಹಾಕ್ತೀನಿ. ಇದು ಗಿಣ್ಣ ಮಾಡ್ತಾಯಿದ್ರೆ ಹಾಲು ಸ್ಮೆಲ್ ಬರಬಾರ್ದು. ಗಿಣ್ಣು ಸ್ಮೆಲ್ಲೇ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ. ಹಾಲು ಸ್ಮೆಲ್ ಬಂತು ಅಂತಂದರೆ ಅದು ಹಾಲು ಗಿಣ್ಣ ಅಂತ. ಇದು ನಿಜವಾಗಿ ಪ್ಯೂರ್ ಆಗಿರೋಂತಹ ಗಿಣ್ಣ ಇದು. ಇದನ್ನು ನಾನಾ ರೀತಿ ಮಾಡ್ತಾರೆ. ನಾವು ಮಾಡೋ ಅಂಥದ್ದು ಏನು ಹಳ್ಳಿ ಕಡೆಗೆ ಏನು ಜನಪ್ರಿಯವಾಗಿರೋಂಥ ಗಿಣ್ಣು ಅಂತ ಮಾಡ್ತಾರೆ, ಅದನ್ನು ನಾನಿವತ್ತು ಮಾಡಿ ತೋರಿಸ್ತಿದ್ದೀನಿ. ಈಗ ಸ್ಪೂನಲ್ಲಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಹಾಲನ್ನು ಒಂದು ಕಡೆಗೆ ಇಟ್ಬಿಡೋಣ. ಇದೊಂದು ಕಡೆಗೆ ಇಟ್ಬಿಟ್ಟು ಈಗ ನಾನು ಗಿಣ್ಣ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಹೆಂಗೆ ಮಾಡಬೇಕು ಅಂತ ನಾನು ಮಾಡ್ತಾನೆ ಹೇಳ್ತಾ ಹೋಗ್ತೀನಿ. ಈಗ 4 ಲೀಟ್ರ್ ಹಾಲಿಗೆ 1 ಪಾವು ಅಕ್ಕಿ ತೊಗೊತೀನಿ ನಾನು. ಅಕ್ಕಿ ತಗೊಂಡು ಇದನ್ನು ಚೆನ್ನಾಗಿ ಹುರಿಬಾರ್ದು. ಒಂದು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೋಬೇಕು. ಕೆಂಪುಗಾಗಂಗೆ ಹುರಿಬಾರ್ದು. ನೋಡಿರಿ, ಇಷ್ಟು ಸಾಕು. ಕೆಂಪುಗಾಗ್ದಂಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ. ಬೆಚ್ಚಗೆ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೊಂದು ಪಾತ್ರೆಯಲ್ಲಿ ಹಾಕೋಣ. ಒಂದು 1/4 kg ಕಡಲೆಬೀಜ ಹುರ್ಕೋಬೇಕು. ಇದನ್ನು ತುಂಬ ಚೆನ್ನಾಗಿ ಹದವಾಗಿ ಹುರ್ಕೋಬೇಕು. ಈ ಕಡಲೆಬೀಜ ಹಾಕೊಂಡ ತಕ್ಷಣ ಸಿಪ್ಪೆ ತೆಗಿಬೇಕು. ಈ ಗಿಣ್ಣಕ್ಕೆ ನಾನೀಗ ಒಂದು 3/4 ಬೌಲು ಕಡಲೆನ ಪುಡಿ ಮಾಡ್ಕೊತೀನಿ. ತೀರಾ ನೈಸ್ ಪೌಡ್ರ್ ಮಾಡ್ಕೊಂಡಿಲ್ಲ, ರವೆ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತಗೊಂಡು ಇದನ್ನು ಸಹ ತರಿಯಾಗಿ ಪುಡಿ ಮಾಡ್ಕೊತೀನಿ. ಇದನ್ನು ಹಂಗಂಗೆ ಹಾಕ್ತೀಯಾ? ಹಂಗಂಗೆ ಹಾಕ್ಬೇಕು. ಇದನ್ನು ನೋಡಿ, ಈ ಥರ ತರಿ ಅಷ್ಟೇ. ಸ್ವಲ್ಪ ಒಣಶುಂಠಿ, ಏಲಕ್ಕಿ, ಒಂದು ಓಳು ತೆಂಗಿನಕಾಯಿ ಇದೆ,
ಇಷ್ಟು ಮಾತ್ರ ಹಾಕಬೇಕು. ಗಸಗಸೆ ಎಲ್ಲ ಏನು ಗಿಣ್ಣಕ್ಕೆ ಹಾಕಬಾರ್ದು. ಈ ರುಬ್ಬಿರೋ ಅಂಥ ಕಾಯಿನ ನಾನು ಇದಕ್ಕೆ ಹಾಕಂತ ಇದ್ದೀನಿ. ಒಂದು 4 ಲೀಟ್ರು ಗಿಣದ ಹಾಲಿಗೆ 1 kg ಬೆಲ್ಲ ಇದೆ, 1 ಲೋಟದಷ್ಟು ಅವಲಕ್ಕಿ, ಸ್ವಲ್ಪ ಕಡಲೆ ಬೀಜ ಹುರಿದು ಓಲ್ಡ್ ಮಾಡಿರೋಂಥ ಕಡಲೆ ಬೀಜ, ಮತ್ತು ಹಚ್ಚಿ ಒಂದು ಓಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಇದು ಕಡಲೆ ಬೀಜದ ಪೌಡ್ರು, ಸ್ವಲ್ಪ ಇದು ಕಡಲೆ ಏನಾಗಿ ಮಿಕ್ಸಿ ಮಾಡ್ಕೊಂಡ್ವಲ್ಲ ಅದು. ಪುರಿ 1 ಲೀಟ್ರ್ ಇದೆ, ಮತ್ತು ತೆಂಗಿನಕಾಯಿ, ಏಲಕ್ಕಿ, ಒಣಶುಂಠಿ ಹಾಕಿ ರುಬ್ಬಿರೋ ಅಂಥ ಕಾಯಿ ಹಾಲು, ಮತ್ತು 1 ಪಾವು ಅಕ್ಕಿನ ಸ್ವಲ್ಪ ಮಧ್ಯಮ ಊರಿಲಿ ಹುರಿದಿರೋ ಅಂಥ ಅಕ್ಕಿ ತಗೊಂಡಿದ್ದೀನಿ. ಇಷ್ಟು ಎಲ್ಲ ಸಾಮಗ್ರಿಗಳನ್ನ ಹಾಕಿದ್ರೆ ಅದು ನಿಜವಾಗಿ ಪರ್ಫೆಕ್ಟ್ ಆಗಿರೋಂಥ 2ರಷ್ಟು ರುಚಿ ಕೊಡುವಂಥ ಒಂದು ಗಿಣ್ಣ ತಯಾರಾಗುತ್ತೆ. ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕು ನಾವು. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಈ ಬೆಲ್ಲನೂ ಅಷ್ಟೇ. ಬೆಲ್ಲ ಏನು ನಾನು 1/4 kg ಅಷ್ಟು ಬೆಲ್ಲನ ನಾನು ಕರಗಿಸ್ಕೊತಾ ಇದ್ದೀನಿ. ಕಲ್ಲಿರುತ್ತೆ, ಮತ್ತು ಮುಂಚೆನೇ ಹಾಕ್ಬಾರ್ದು ಬೆಲ್ಲನ, ಕೊನೆಗೆ ಹಾಕಬೇಕು. ಅದಕ್ಕೆ ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಇಷ್ಟೆಲ್ಲ ಪ್ರಿಪೇರ್ ಮಾಡೋದಲ್ಲ ನಾವು ಗಿಣದ ಹಾಲನ್ನು ಒಲೆ ಮೇಲೆ ಇಟ್ಟರೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಪೂರ್ತಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಹಾಲನ್ನು ಕೊನೆಯಲ್ಲಿ ಲಾಸ್ಟಿಗೆ ಗಿಣ್ಣ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಇದು ಬೆಲ್ಲ ಕರಗೋವಷ್ಟರಲ್ಲಿ ಇದನ್ನು ಹಾಲು ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಇದನ್ನು ಕಡಮಂತಲ್ಲಿ ಕಡಿಯೋರು. ಈ ಕಡಮಂತ ಇಲ್ಲದ ಕಾರಣ ನಾನು ಹಿಂಗೇ ಚೆನ್ನಾಗಿ ತಿರುವಿ ಏನೀಗ ಗಂಟೆಲ್ಲ ಇದೆಯಲ್ಲ ಫುಲ್ ಕರಗಬೇಕು. ಏನು ಗಿಣ್ಣದ ಘಮ ಬರುತ್ತಲ್ಲ ಈ ಥರ ಇದ್ರ ಮಾತ್ರ ಘಮ ಬರುತ್ತೆ. ಇಲ್ಲಾಂದರೆ ಹಾಲು ಥರ ಇರುತ್ತೆ. ನಾವು ಫ್ರೆಶ್ಶಾಗಿ ಮಾಡ್ಕೋಬೇಕು. ಆ ಕರೆದು ಆಗಿ ಮಾಡ್ತೀವಿ ಅಂತಂದರೆ ಹಾಲಿನ ಪಾಯಸ ಥರ ಆಗುತ್ತೆ. ಇದು ನಿಜವಾಗಿ ಇದು ಮಾಡಿದ್ರೆ ಗಿಣ್ಣದ ಹಾಲು ಥರ. ಈಗ ಇದು ಚೆನ್ನಾಗಿ ಕಾಯಿ ಇದೆಲ್ಲ ಕರಗಬೇಕೀಗ. ನನಗೆ ಮೊದಲೇನು ಮಾಡ್ತಾಯಿದ್ದೆ, ನಾನು ಮಿಕ್ಸಿಗೆ ಹಾಕ್ಬಿಡ್ತಿದ್ದಿಲ್ಲ. ಮಿಕ್ಸಿಗೆ ಹಾಕೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಕರ್ಗೋಗ್ಬಿಡುತ್ತೆ ಕುದೀತಾ ನೋಡ್ರಿ ಈ ಥರ ಬರ್ತದೆ. ಈಗ ಬೆಲ್ಲ ಕರಗ್ತಾ ಇದೆ, ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೊಳ್ತೀನಿ. ನೋಡಿರಿ ಇದು ಈ ಥರ ಗಿಣ್ಣ ಈ ನೀರಲ್ಲಿ ಚೆನ್ನಾಗಿ ಕುದ್ದು ಫುಲ್ಲು ಕರಗ್ಬಿಡುತ್ತಿದ್ದು. ನೋಡಿ ಬೆಲ್ಲ ಎಲ್ಲ ಕರಗಿದೆ. ಸ್ವಲ್ಪ ನಾನು ಗಟ್ಟಿಯಾಗೋ ತನಕ ಬಿಟ್ಟಿದ್ದೆ. ಆಫ್ ಮಾಡ್ತೀನಿ, ಒಲೆ ಆಫ್ ಮಾಡ್ತೀನಿ. ಸಾಕು, ಇಷ್ಟು ಕರಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ನೋಡ ಅದಕ್ಕೆ ಇದು ಅದಕ್ಕೆ ಮತ್ತೆ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವಂತಹ ಗಿಣ್ಣು ಇದು. ಎಮ್ಮೆ ಹಾಲಿದು ಇನ್ನೂ ಜಾಸ್ತಿ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ. ನೋಡ್ರಿ ಎಲ್ಲ ಎಷ್ಟು ಗಟ್ಟಿಯಾಗಿದ್ದಿದ್ದು ಹಾಲು ಹೆಂಗೆ ನಿಧಾನಕ್ಕೆ ಕರಗ್ತಾ ಇದೆ ಅಂದರೆ, ಅದಕ್ಕೆ ನಾನು ಮೊದಲು ಈಗ ಹಾಲನ್ನ ಮಿಕ್ಸಿಗೆ ಹಾಕ್ಬಿಡ್ತಿದ್ದೆ. ಏನೇ ಮಿಕ್ಸಿಗೆ ಹಾಕಿದ್ರು ಅದೇ ಥರ ಗಟ್ಟಿ ಆಗಿಬಿಡೋದು ಬಿಸಿ ಆಗ್ತಿದ್ದಂಗೆ. ಥರ ಇರುತ್ತಲ್ಲ, ಸೇಮ್ ಚೀಸೇ. ನಾವೇನು ಚೀಸು ಅಂತ ಇಷ್ಟಪಟ್ಟು ಚೀಸ್ ತಿಂತೀವೋ ಸೇಮ್ ಅದೇ ಟೇಸ್ಟು, ಅದಕ್ಕಿಂತ ಟೇಸ್ಟು. ನೋಡ್ರಿ ಈಗ ಹಾಲಿನ ಕಲ್ಲರು ಚೇಂಜ್ ಆಗಿದೆ. ಯೆಲ್ಲೋ ಕಲರ್, ಎಷ್ಟು ವೈಟ್ ಇದ್ದಿದ್ದು ಎಮ್ಮೆ ಹಾಲಿನ ಗಿಣ್ಣ ಈಗ ಸ್ವಲ್ಪ ಯೆಲ್ಲೋ ಕಲರು ತಿರುಗಿದೆ. ಈಗ ಏನೀಗ ಕರಗಿದೆಯಲ್ಲ, ಈಗ ಹಾಲು ಥರ ಆಗಿದೆ. ಈಗ ನಾನೇನು ರುಬ್ಬಿಟ್ಕೊಂಡ್ರೆ ಅಂತ ತೆಂಗಿನಕಾಯಿ, ಏಲಕ್ಕಿ ಮತ್ತು ಒಣಶುಂಠಿ ಇದನ್ನು ಹಾಕ್ತಾಯಿದ್ದೀನಿ. ಈಗ ಏನು ಉದ್ದಿರೋಂಥ ಅಕ್ಕಿನ ನಾನು ತೊಳೆದು ಈಗ ಸೇರಿಸ್ತಾ ಇದ್ದೀನಿ. ಈಗ ತೆಂಗಿನಕಾಯಿ ಏನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಹಚ್ಚಿರೋ ತೆಂಗಿನಕಾಯಿ ಹಾಕಿದ್ರೆ ಇದಕ್ಕೆ ಗಿಣ್ಣ. ಈ ಕಾಯಿ ಪೀಸಸ್ನ ಇನ್ನೂ ಮುಂಚೆನೇ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬೇಕಳುತ್ತೆ. ಕೊನೆಗೆ ಮಾತ್ರ ಹಾಕ್ಬಾರ್ದು. ನಾನು ಇನ್ನೂ ಒಂದು ಸ್ವಲ್ಪ ಬೇಗ ಹಾಕಬೇಕಾಗಿತ್ತು, ಈಗ ಹಾಕಿದ್ದೀನಿ. ಫಸ್ಟ್ಗೆ ಕಾಯಿ ಪೀಸ್ ಹಾಕ್ಬಿಡ್ರಿ ನೀವೇನಾದರೂ ಮಾಡಿದ್ರೆ. ಇದರಲ್ಲೇ ಬೇಯ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಗಿಣ್ಣಕ್ಕೆ ಮಾತ್ರ ಅನ್ನ ಮಾಡಿ ಹಾಕೋದೇ ಆಗಲಿ ಮಾಡಲೇಬಾರ್ದು. ಹಾಲೊಳಗೆ ಅಕ್ಕಿ ಬೇಯಬೇಕು. ಈ ಬೆಲ್ಲದ ಪಕ್ಕನ ಸೋಸಿ ಹಾಕ್ತಾಯಿದ್ದೀನಿ.
ನಮ್ಗೆ ಎಷ್ಟು ಬೇಕಷ್ಟು ಸಿಹಿ ನೋಡ್ಕೊಂಡು ಹಾಕಬೇಕು. ಈಗ ಬೆಲ್ಲದ ಪಾಕ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಸ್ವಲ್ಪ ಬೆಲ್ಲ ಹಾಕಿದ್ಮೇಲೆ ಈಗ ಏನೊಂದು ಲೋಟದಷ್ಟು ಅವಲಕ್ಕಿ ತೊಗೊಂಡಿದ್ನಲ್ಲ, ಲೋಟನೂ ಒಂದು ಪಾವಿದೆ. ಇದು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಇದು ಜಾಸ್ತಿ ಬೇಯಿಸಬಾರ್ದು. ಇದನ್ನು ಸ್ವಲ್ಪ ತಿರುಗಬೇಕು. ಈ ಹಬೆಲೆ ಬೇಯ್ಕೊಂಬಿಡುತ್ತೆ ಅವಲಕ್ಕಿ ಎಲ್ಲ. ಹುರಿದು ಸಿಪ್ಪೆ ತೆಗೆದು ಓಡ್ ಮಾಡಿರೋಂಥ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಈಗ ಅವಲಕ್ಕಿ ಹಾಕಿದ್ದೀನಿ. ಅವಲಕ್ಕಿ ಹಾಕಿದ್ಮೇಲೆ ಕಡಲೆ ಬೀಜ ಹಾಕಿದ್ದೀನಿ. ಈಗ ತೊಳೆದಿರೋ ಅಂಥ ಪುರಿ ತೊಳೆದೇ ಹಾಕಬೇಕು. ಎಲ್ಲದನ್ನು ಗಲೀಜಿರುತ್ತೆ. ಸ್ವಲ್ಪ ಇದು ಸಣ್ಣದಾಗಿ ಕುದೀಲಿ. ಇದು ಕಡಲೆಬೀಜದ ಪೌಡ್ರು. ನಾವು ಒಲೆ ಮೇಲೆ ಡೈರೆಕ್ಟಾಗಿ ಹಾಕಕ್ಕೆ ಹೋಗಬಾರ್ದು. ಒಂದು ಅರ್ಧ ಕಡಲೆ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀರಾಗಿ ಕಲಿಸ್ಬೇಕು. ನಾವು ಪೌಡ್ರ್ ಏನೆಲ್ಲ ಹಂಗೆ ಹಾಕ್ಬಿಟ್ರೆ ಫುಲ್ ಗಂಟಾಗ್ಬಿಡುತ್ತೆ ಇದು. ಈಗ ಹಾಕೋಣ ಇದಕ್ಕೆ. ನೋಡಿ, ಇಷ್ಟು ಫುಲ್ಲು ಇಲ್ಲೆಲ್ಲ ಕಂಪ್ಲೀಟು ಗಿಣ್ಣು ಎಲ್ಲ ರೆಡಿ ಆಯಿತು. ಇದಿಷ್ಟು ತೆಳುವಾಗಿದೆ. ಇನ್ನೊಂದು ಸ್ವಲ್ಪ ಹಾಕಿದ ತಕ್ಷಣ ಗಟ್ಟಿ ಬಂದುಬಿಡುತ್ತೆ. ಅದಕ್ಕೆ ಇಷ್ಟೇ ತೆಳುವಾಗಿ ಮಾಡಬೇಕು ನಾವು. ಫಸ್ಟಿಗೆ ಜಾಸ್ತಿ ಅವಲಕ್ಕಿ ಪುರಿ ಎಲ್ಲ ಹಾಕ್ಬಿಟ್ರೆ ತುಂಬ ಗಟ್ಟಿಯಾದರೆ ಜಾಸ್ತಿ ಇದಾಗ್ಬಿಡುತ್ತೆ, ಅಂಟು ಥರ ಆಗಿಬಿಡುತ್ತೆ. ಹಂಗಾಗಿ ಈ ಥರ ಪಾಯಸ ಥರ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಹೊತ್ತ ತಕ್ಷಣ ಫುಲ್ಲು ಗಟ್ಟಿಯಾಗಿಬಿಡುತ್ತೆ. ಬಿಸಿ ಇದೆ ನೋಡಿ. ನೋಡಿ ಸ್ನೇಹಿತರೆ, ಒಳ್ಳೆ ಆರೋಗ್ಯಭರಿತವಾದಂಥ ಒಂದು ಫ್ರೆಶ್ ಗಿಣ್ಣ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಅಕಸ್ಮಾತ್ 1 ಲೀಟ್ರೇ ಆಗಲಿ ಅರ್ಧ ಲೀಟ್ರೇ ಆಗಲಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಈ ಥರ ಗಿಣ್ಣ ಮಾಡ್ಕೊಳ್ಳಿ. ಜಾಸ್ತಿ ಮಾಡಬೇಕು ಅಂತ ಏನಿಲ್ಲ. ಸಿಕ್ಕಿರೋ ಮಾಡ್ಬೋದು, ಇಲ್ಲಾಂದರೆ 1 ಲೀಟ್ರೇ ಆಗಲಿ ಎಲ್ಲಿ ಸಿಕ್ಕಿದ್ರೂ ಕೇಳಿ ಪಡ್ಕೊಂಡು ಈ ಥರ ಗಿಣ್ಣ ಮಾಡಿ ಮನೆ ಮಕ್ಕಳಿಗೆ, ನಿಮ್ಮ ಮನೆಗೆಲ್ಲ ತಿನ್ನಿ. ತುಂಬ ಆರೋಗ್ಯಕರವಾದಂಥ ಒಂದು ಪೌಷ್ಟಿಕಾಂಶ ಇರುವಂತಹ ಒಂದು ಗಿಣ್ಣು ಇದು. ಈಗ ನಾನು ಬಿಸಿ ಇದ್ದಾಗಲೇ ಸ್ವಲ್ಪ ಎಲ್ಲ ಚೆನ್ನಾಗಿ ಇದಾಗಲಿ ಅಂತ ಹೇಳ್ಬಿಟ್ಟು ಕ್ಯಾಪ್ ಹಾಕಿ ಒಲೆಯಿಂದ ಇಳಿಸಿದ್ದೀನಿ. ಒಲೆ ಆಫ್ ಮಾಡಿದ್ದೀನಿ. ಕೆಳಗಿಟ್ಬಿಟ್ಟು ಹಾಕಿಟ್ಟು ಸ್ವಲ್ಪ ಬಿಟ್ಬಿಟ್ರೆ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗಿಣ್ಣು. ಆಮೇಲೆ ಓಪನ್ ಮಾಡಿ ತೋರಿಸಿ ಸರ್ವ್ ಮಾಡ್ತೀವಿ. ನೋಡಿ, ಸುಮ್ಮನೆ ಅಳ್ಕೊಳ್ಳೋಕ್ಕೆ ಕುಕ್ಕರ್ ಕ್ಯಾಪ್ ಹಾಕಿಬಿಟ್ಟಿದ್ದೆ ಗಿಣ್ಣನ್ನ. ನೋಡಿ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ತೆಳುವಾಗಿದ್ದಿದ್ದು ಎಷ್ಟು ಗಟ್ಟಿಯಾಗಿದೆ ನೋಡಿ. ತಿರ್ಗಾ ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಈ ಥರ ಬಿಸಿ ಬಿಸಿ ಗಿಣ್ಣಕ್ಕೆ ನಿಮ್ಗೆ ಇಷ್ಟ ಆದರೆ ಈ ತುಪ್ಪ ಹಾಕೊಂಡು ತಿನ್ನಿ ಈ ಗಿಣ್ಣಕ್ಕೆ. ಇಲ್ಲ ಅಂದರೆ ಹಂಗೇ ತಿನ್ಬೋದು. ಹಂಗೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಹಳೆ ಕಾಲದಲ್ಲಿ ಗಿಣ್ಣು ಹೆಂಗೆ ಮಾಡ್ತಾರೋ ಅದೇ ಥರನೇ ಮಾಡಿ ತೋರಿಸಿದ್ದಾರೆ. ಈ ಗಿಣ್ಣು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡಿ. ಈ ರೆಸಿಪಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.